ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಸಂಕಷ್ಟಹರ ಗಣಪತಿ ವ್ರತಕತೆ. ದುರ್ಗಾಪೀಠ. ಮಾರ್ಗಶಿರ ಮಾಸ ಪೀಠ ಪೂಜೆ. ಆಂ ಆಧಾರ ಶಕ್ತಿಯೈ ನಮಃ. ಹ್ರೀಂ ಪ್ರಕೃತ್ಯೈ ನಮಃ. ಕುಂ ಕೂರ್ಮಾಯ ನಮಃ. ಸಂ ಸೌಭಾಗ್ಯಾಯೈ ನಮಃ. ಬಂ ಭದ್ರಾಯೈ ನಮಃ. ಜಂ ಜಯಾಯೈ ನಮಃ. ಆಂ ಆರ್ಯಾಯೈ ನಮಃ. ಭ್ರೂಂ ಬಲಾಯೈ ನಮಃ. ಭ್ರೋಂ ಮಹಾಬಲಾಯ ನಮಃ. ಸಂ ಸತ್ವಾಯ ನಮಃ. ರಂ ರಜಸೇ ನಮಃ. ತಂ ತಮಸೇ ನಮಃ. ಮಂ ಮಾಯಾಯೈ ನಮಃ. ವಿಂ ವಿದ್ಯಾಯೈ ನಮಃ. ಕ್ಲೀಂ ಕಂದಾಯ ನಮಃ. ನಂ ನಾಳಾಯ ನಮಃ. ಲಾಂ ಪದ್ಮಾಯ ನಮಃ. ಆಂ ಸೂರ್ಯಮಂಡಲಾಯ ನಮಃ. ಓಂ ಸೋಮಮಂಡಲಾಯ ನಮಃ. ರಂ ಅಗ್ನಿಮಂಡಲಾಯ ನಮಃ. ಅಂ ಆತ್ಮನೇ ನಮಃ. ಓಂ ಅಂತರಾತ್ಮನೇ ನಮಃ. ಮಂ ಪರಮಾತ್ಮನೇ ನಮಃ. ಮಂ ಹ್ರೀಂ ಜ್ಞಾನಾತ್ಮನೇ ನಮಃ. ಧರ್ಮಾಯ ನಮಃ. ಜ್ಞಾನಾಯ ನಮಃ. ವೈರಾಗ್ಯಾಯ ನಮಃ. ಐಶ್ವರ್ಯಾಯ ನಮಃ. ಅಧರ್ಮಾಯ ನಮಃ. ಅಜ್ಞಾನಾಯ ನಮಃ. ಅವೈರಾಗ್ಯಾಯೈ ನಮಃ. ಅನೈಶ್ವರ್ಯಾಯ ನಮಃ. ಸಂಕಷ್ಟಹರ ಚತುರ್ಥಿಯ ಮಾರ್ಗಶಿರ ಮಾಸ ಗಣಪತಿಯ ವ್ರತಕಥೆಯನ್ನು ಕೇಳೋಣ. ಮಾರ್ಗಶಿರ ಮಾಸದಂದು ಅಕುರತ ಮಹಾಗಣಪತಿಯನ್ನು ಪೂಜಿಸಲಾಗುತ್ತದೆ. ಅಕುರತ ಮಹಾಗಣಪತಿಯನ್ನು ದುರ್ಗಾಪೀಠದಲ್ಲಿ ಆವಾಹನೆ ಮಾಡಿ ಈ ರೀತಿಯಾಗಿ ಕಥೆಯನ್ನು ಹೇಳಲಾಗುತ್ತದೆ. ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಓದಿದ ಮೇಲೆ ಈ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು. ಪೂರ್ವಕತೆಯನ್ನು ಐಕಾರ್ಡ್ನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಈಗ ಕಥೆಯನ್ನು ಆಲಿಸೋಣ. ಶಿವಪುತ್ರನಾದ ಗಣಪತಿಯು ಪಾರ್ವತೀದೇವಿಗೆ ಹೇಳುತ್ತಾನೆ, ಜನನಿಯೇ, ಮಾರ್ಗಶಿರ ಮಾಸದಲ್ಲಿ ನನ್ನನ್ನು ಅಕುರತ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಶಕ್ತ್ಯಾನುಸಾರ ಕಡುಬು, ಆಂಬೊಡೆ, ಪಂಚಕಜ್ಜಾಯಗಳನ್ನಿಟ್ಟು ಪೂಜಿಸಿದಲ್ಲಿ ಸಕಲ ವಾಮಾಚಾರ ಪ್ರಯೋಗ, ಅಭಿಚಾರ ಪ್ರಯೋಗ, ಬ್ರಾಹ್ಮಣ ಶಾಪಗಳನ್ನು ನಿವಾರಿಸುವೆ. ಈ ಕುರಿತಾದ ಕೃತಯುಗದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು. ಹಿಂದೆ ಕೃತಯುಗದಲ್ಲಿ ಮಹಾವಿಷ್ಣುವು ರಾಮಾವತಾರ ತಾಳಿದನು. ಅಂತೆಯೇ ಲಕ್ಷ್ಮೀದೇವಿಯು ಸೀತಾದೇವಿಯಾಗಿ ಜನಿಸಿದಳು. ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು. ಪುತ್ರಶೋಕ ಅನುಭವಿಸುವುದೇ ಆ ಶಾಪವಾಗಿತ್ತು. ತತ್ಪರಿಣಾಮವಾಗಿ ರಾಮನು ಕೈಕೆಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು. ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡಿದನು. ಪತ್ನಿ ವಿಯೋಗದಿಂದ ತತ್ತರಿಸಿದ ರಾಮನಿಗೆ ಜಟಾಯು ಎಂಬ ಪಕ್ಷಿ ರಾಜನು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಪ್ರಾಣತ್ಯಾಗ ಮಾಡಿದನು. ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಾಪಟ್ಟಣದಲ್ಲಿ ರಾವಣನ ವಶದಲ್ಲಿ ಸೀತಾಮಾತೆಯು ಇರುವ ವಿಷಯ ತಿಳಿದು ಬಂತು. ಅಂತೆಯೇ ಆ ದೀರ್ಘ ಸಮುದ್ರವನ್ನು ಲಂಘನ ಮಾಡುವವರಾರು? ಅಲ್ಲಿನ ವರ್ತಮಾನ ತಿಳಿಯುವುದು ಹೇಗೆ ಎಂದು ಶ್ರೀರಾಮಚಂದ್ರನು ಚಿಂತಾಕ್ರಾಂತನಾದನು. ದೈವ ಸಂಕಲ್ಪದಂತೆ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾತಿಯು, ಆಂಜನೇಯನೇ, ಈ ಮಹಾಸಮುದ್ರವನ್ನು ದಾಟಬಲ್ಲ.
ಎಂದು ಹೇಳಲು ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಕೇಳಲು, ಎಲೈ ಆಂಜನೇಯನೇ, ಸಂಕಷ್ಟನಾಶನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿಯ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದಲ್ಲಿ ನೀನು ತೊಡಗುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದನು. ಆಗ ಆಂಜನೇಯನು ಭಕ್ತಿಯಿಂದ ಈ ಚೌತಿ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಸಲಿ ಎಂದು ಅಭಯ ನೀಡಿದನು. ಆಗ ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರಾಲಂಘನವಗೈದು ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾದಹನ ಮಾಡಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಅಕುರತ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.